ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಕಾಯಿನ್ ಗುರು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಾ ಇದ್ದೀರಾ, ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಈ ಒಂದು ವಿಡಿಯೋದಲ್ಲಿ ನಾನು 5 ರೂಪಾಯಿನ ಅಪರೂಪದ ಸ್ಮಾರಕ ನಾಣ್ಯದ ಬಗ್ಗೆ ತಿಳಿಸ್ಕೊಂಡು ಕೊಡ್ತಾ ಇದ್ದೇನೆ. ಹೌದು, ಈ ಒಂದು ನಾಣ್ಯ 9 ಗ್ರಾಮ್ನಲ್ಲಿ ಬಂದಿರುವಂಥದ್ದು, ಕಾಪರ್ ನಿಕಲ್ ಮೆಟಲ್ನಲ್ಲಿ. ನಾಣ್ಯದ ಥೀಮ್ ಬಂದು FAO ಅಂದರೆ ಏನು, ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್ ವಿಶ್ವಸಂಸ್ಥೆ. ಏನು 1945ರಲ್ಲಿ ಶುರುವಾಯಿತು. ಯುನೈಟೆಡ್ ನೇಷನ್ಸ್ ವಿಶ್ವಸಂಸ್ಥೆ 1995ಕ್ಕೆ ಈ ಒಂದು ವಿಶ್ವಸಂಸ್ಥೆಗೆ 50 ವರ್ಷಗಳು ತುಂಬಿರುವಂತಹ ಸಂದರ್ಭದಲ್ಲಿ ಪ್ರಪಂಚದಾದ್ಯಂತ ಬೇರೆ ಬೇರೆ ದೇಶಗಳಲ್ಲಿ ಈ ಒಂದು FAO ಸೀರೀಸ್ನ ನಾಣ್ಯಗಳು ಬಿಡುಗಡೆಯಾದವು. ಮೇನ್ ಇದರ ಉದ್ದೇಶ ಏನಾಗಿತ್ತು ಅಂದರೆ ಆಹಾರ ಮತ್ತು ಭದ್ರತೆ. ಜನರಿಗೆ, ಸಾಮಾನ್ಯ ಜನಗಳಿಗೆ ತಮಗೆ ಬೇಕಾದಂತಹ ಮೂಲಭೂತ ಸೌಕರ್ಯ ಯಾವುದು? ಆಹಾರ ಮತ್ತು ಭದ್ರತೆ. ಸಮಾಜದಲ್ಲಿ ಬದುಕೋದಕ್ಕೆ ಭದ್ರತೆ. ಈ ಎರಡೂ ಥೀಮ್ಗಳನ್ನು ಇಟ್ಕೊಂಡು ಬಂದಂತಹ ಈ ಒಂದು ನಾಣ್ಯ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ. ನಾಣ್ಯದ ರಿವರ್ಸ್ ಸೈಡ್ನಲ್ಲಿ ಜೋಳದ ತೆನೆಯನ್ನು ಕೈಲಿಟ್ಕೊಂಡಿರುವಂತಹ ಒಂದು ಚಿತ್ರ ಇರುವಂಥದ್ದು. ಅದರ ಕೆಳಗಡೆ 1945 ವಿಶ್ವಸಂಸ್ಥೆ ಶುರುವಾದಂತಹ ವರ್ಷ ಮತ್ತು 1995 50 ವರ್ಷಗಳು ಪೂರ್ಣವಾದಂತಹ ನಂತರ. ಏನು 1945ರಲ್ಲಿ ಶುರುವಾಯಿತಲ್ಲ, ಆಗ ಮಹಾಯುದ್ಧದ ಸಮಯ. ಮಹಾಯುದ್ಧ ಮುಗಿತಾ ಇರುವಂತಹ, ಎರಡನೇ ಮಹಾಯುದ್ಧ ಮುಗಿತಾ ಇರುವಂತಹ ಸಮಯ. ಪ್ರಪಂಚದಾದ್ಯಂತ ಜನಗಳಿಗೆ ಮೇಯ್ನು ತಿನ್ನೋದಕ್ಕೆ ಊಟ ಇರಲಿಲ್ಲ. ಈ ವಿಶ್ವಸಂಸ್ಥೆ ಹುಟ್ಕೊಂಡಿದ್ದೇ ಆ ಒಂದು ಉದ್ದೇಶಕ್ಕೋಸ್ಕರ. ಅಂದರೆ ಯಾರು ದಾನಿಗಳಿರ್ತಾರೆ, ದಾನ ಮಾಡುವಂತಹ ದೇಶಗಳು, ಮುಂದುವರೆದಂತಹ ಯುರೋಪ್ ಕಂಟ್ರಿ ದೇಶಗಳಾಗಿರಬಹುದು ಅಥವಾ ನಾರ್ತ್ ಅಮೇರಿಕಾ ಕಂಟ್ರೀಸ್ ಆಗಿರಬಹುದು, ಅಲ್ಲಿಂದ ತೊಗೊಂಡೋಗಿ ಏಷ್ಯನ್ ಕಂಟ್ರೀಸು, ಪೂರ್ವ ಏಷ್ಯನ್ ಕಂಟ್ರೀಸ್ ಆಗಿರಬಹುದು ಅಥವಾ ಆಫ್ರಿಕನ್ ಕಂಟ್ರೀಸ್ ಆಗಿರ್ಬೋದು, ಈ ರೀಜನ್ನಲ್ಲಿ ಆ ಒಂದು ಮೂಲಭೂತ ಸೌಕರ್ಯಗಳನ್ನು ತಲುಪಿಸುವಂಥದ್ದು ಈ ಒಂದು ವಿಶ್ವಸಂಸ್ಥೆಯ ಮೂಲ ಉದ್ದೇಶ. ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಕೂಡ ಬಂದಿರುವಂಥದ್ದು. ಅಂದರೆ ಇದೇ ಥೀಮಲ್ಲಿ ಬೇರೆ ಬೇರೆ ಆ ಒಂದು ದೇಶದ ನಾಣ್ಯಗಳ ಸಿಂಬಲ್ನಲ್ಲಿ ಬಂದಿರುವಂಥದ್ದು FAO ಸೀರೀಸ್, ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್ ಅಂತ. ಆ ಒಂದು ಡಿಫ್ರೆಂಟ್ ಆ ದೇಶದ ನಾಣ್ಯಗಳಲ್ಲಿ ಬಂದಿರುವಂಥದ್ದು. ಆಫ್ರಿಕನ್ ಕಂಟ್ರೀಸಲ್ಲಿ ಬಂದಿದೆ, ಅಮೇರಿಕನ್ ಕಂಟ್ರೀಸಲ್ಲಿ ಬಂದಿದೆ, ಏಷ್ಯನ್ ಕಂಟ್ರೀಸಲ್ಲೂ ಬಂದಿದೆ. ಅದೇ ರೀತಿ ಭಾರತದ ಕೆಲವು ನಾಣ್ಯಗಳಲ್ಲಿ ಈ FAO ಸೀರೀಸ್ 1 ರೂಪಾಯಲ್ಲಿ ಬಂದಿರುವಂಥದ್ದು, 2 ರೂಪಾಯಿ ಕಮಮರೇಟಿವ್ ಕಾಯಿನಲ್ಲಿ ಬಂದಿರುವಂಥದ್ದು, 1995ರಲ್ಲಿ ಬಿಡುಗಡೆಯಾಗಿರುವಂಥದ್ದು. ನಾಣ್ಯ ಭಾರತದ 3 ಮಿಂಟ್ಗಳಿಂದ ಬಂದಿರುವಂಥದ್ದು. 3 ಮಿಂಟ್ಗಳಿಂದ ಈ ನಾಣ್ಯ ಬಂದಿದೆ. ಯಾವುದ್ಯಾವುದು ಅಂದರೆ ಬಾಂಬೆ, ಹೈದರಾಬಾದ್, ನೋಯ್ಡಾ, ಕೋಲ್ಕತ್ತಾಯಿಂದ ಬಂದಿಲ್ಲ FAO ಸೀರೀಸ್ ನಾಣ್ಯಗಳು ಹೆಚ್ಚಾಗಿ. ಈ ನಾಣ್ಯದ ತೂಕ ಬಂದು 9 ಗ್ರಾಮ್, ಡಯಾಮೀಟರ್ ಬಂದು 23 mm ಮತ್ತು ಸರ್ಕ್ಯುಲರ್ ಶೇಪನ್ನು ಹೊಂದಿದ್ದು, ಸೆಕ್ಯೂರಿಟಿ ಎಡ್ಜಸ್ಸನ್ನು ಹೊಂದಿರುವಂಥದ್ದು. ಅಂದರೆ ಮಿಲ್ಲೆಟ್ ಟೆಕ್ನಿಕ್ಸನ್ನು ಹೊಂದಿರುವಂಥದ್ದು ಎಡ್ಜಸ್ಸಲ್ಲಿ. ನಾಣ್ಯದ ಅಬ್ಸರ್ವ್ ಸೈಡ್ನಲ್ಲಿ 5 ರೂಪಾಯಿನ ಡಿನಾಮಿನೇಷನ್ ಮತ್ತು ಸತ್ಯಮೇವ ಜಯತೆ, ನ್ಯಾಷನಲ್ ಎಂಬ್ಲಮ್ ಮತ್ತು ಇಂಡಿಯನ್ ರುಪೀಸ್, ಭಾರತ ರೂಪಾಯಿ ಅಂತ ಹಿಂದಿಯಲ್ಲಿ ಇರುವಂಥದ್ದು. ಅದಾದ ಮೇಲೆ ನಾಣ್ಯದ ರಿವರ್ಸ್ ಸೈಡ್ನಲ್ಲಿ ಜೋಳದ ತೆನೆಯನ್ನು ಕೈಯಲ್ಲಿ ಹಿಡಿದಿರುವಂತಹ ಚಿತ್ರ. FAO ಅಂದರೆ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಅಂತ ಇಂಗ್ಲೀಷ್ನಲ್ಲಿ ಮತ್ತು ಹಿಂದಿಯಲ್ಲಿ ಇರುವಂಥದ್ದು. ನಾಣ್ಯಕ್ಕೆ ತುಂಬ ಬೇಡಿಕೆ ಇರುವಂಥದ್ದು. UNC ಗ್ರೇಡ್ ಇರಬೇಕು. ಆಗ ಯಾವುದೇ ಮಿಂಟ ನಾಣ್ಯ ಇದ್ದರೂ ಕೂಡ 1000 ರೂಪಾಯಿಗಿಂತಲೇ ಬೆಲೆ ಜಾಸ್ತಿ ಇರುವಂಥದ್ದು. ಅದರಲ್ಲೂ ನಿಮ್ಮ ಹತ್ರ ಏನಾದ್ರೂ ಹೈದರಾಬಾದ್ ಮಿಂಟ ನಾಣ್ಯ ಇದೆ, ಈ FAO ಸೀರೀಸ್ನ 1995ರ ಒಂದು ಸರಣಿಯ ಸ್ಮಾರಕ ನಾಣ್ಯ ನಿಮ್ಮ ಹತ್ರ ಇದೆ ಅಂದರೆ ಹೈದರಾಬಾದ್ ಮಿಂಟಿಂದು UNC ಕಂಡೀಷನು 1500-2000 ರೂಪಾಯಿ ಇರುವಂಥದ್ದು. ಖಂಡಿತವಾಗ್ಲೂ UNC ಅಂದರೆ 100% UNCನೇ ಇರಬೇಕು. ನಿಮ್ಮ ನಾಣ್ಯಗಳಿಗೆ ಸ್ವಲ್ಪ ನೋಡೋಕೆ ಚೆನ್ನಾಗಿದ್ದ ತಕ್ಷಣ UNC ಆಗೋದಿಲ್ಲ. ಅದು ಫೈನ್, ಎಕ್ಸ್ಟ್ರಾ ಫೈನ್ ಕಂಡೀಷನ್ ಆ ಥರ ಆಗಿರುತ್ತೆ. ಮತ್ತು ಹಾಗಾದರೆ ಉಳಿದ 2 ಮಿಂಟ್ಗಳಿಗೆ ಎಷ್ಟು ಬೆಲೆ ಇರುವಂಥದ್ದು ಬಾಂಬೆ ಮತ್ತು ನೋಯ್ಡಾಗೆ ಅಂತಂದರೆ, ಬಾಂಬೆ ಮಿಂಟು ನೀವು ಪುಸ್ತಕದಲ್ಲಿ ನೋಡ್ತಾ ಇದ್ದೀರಾ, ಸುಮಾರು UNC ಕಂಡೀಷನ್ ಇತ್ತಂದರೆ 800-1000 ರೂಪಾಯಿ ಇರುವಂಥದ್ದು. ಮತ್ತು ನೋಯ್ಡಾ ಮಿಂಟು ಸ್ವಲ್ಪ ಕಡಿಮೆ ದುಡ್ಡು, ಅದು ಸ್ಕೇರ್ ಕ್ಯಾಟಗರಿಲಿರುವಂಥದ್ದು, ಸುಮಾರು 500-600 ರೂಪಾಯಿ ಸಿಗುತ್ತೆ. ನೋಯ್ಡಾ ಮಿಂಟ್ನ ಈ FAO ಸೀರೀಸ್ನ UNC ಕಾಯಿನ್ ನಾಣ್ಯಕ್ಕೆ. ಇಲ್ಲ ಸರ್, ನಮ್ಮ ಹತ್ರ ಇದ್ದಾವೆ, ಬಳಸಿರೋ ನಾಣ್ಯಗಳಿದ್ದಾವೆ, ಹಂಗಾರೆ ಬಳಸಿರೋ ನಾಣ್ಯಕ್ಕೆ ಬೆಲೆ ಇಲ್ವಾ? ಖಂಡಿತ ಬೆಲೆ ಇದೆ. ಎಷ್ಟು? 8 ರೂಪಾಯಿಂದ ಶುರುವಾಗಿ 5 ರೂಪಾಯಿ ನಾಣ್ಯಕ್ಕೆ 8 ರೂಪಾಯಿ ಶುರುವಾಗಿ 15-20 ರೂಪಾಯಿವರೆಗೂ ಕೊಟ್ಟು ತೊಗೊಳ್ಳೋರಿದ್ದಾರೆ. ನಾಣ್ಯದ ಕಂಡೀಷನ್ ಮ್ಯಾಟ್ರ್ ಆಗುತ್ತೆ. ಯೂಸ್ಡ್ ಕಂಡೀಷನ್ ಆದ್ರೂ ಅಕ್ಷರಗಳು ಸ್ಪಷ್ಟವಾಗಿರಬೇಕು, ಮಿಂಟ್ ಮಾರ್ಕ್ ಕರೆಕ್ಟಾಗಿರಬೇಕು, ಎಡ್ಜಸ್ ಕರೆಕ್ಟಾಗಿರಬೇಕು, ಲಯನ್ ಸೈಡ್ ಕರೆಕ್ಟಾಗಿರಬೇಕು. ಸ್ವಲ್ಪ ಬ್ಲ್ಯಾಕ್ ಕಲರಲ್ಲಾಗಿದೆ ಅಂದರೆ 20 ರೂಪಾಯಿವರೆಗೂ ಸಿಗುತ್ತೆ ಒಂದೊಂದು ಕಾಯಿನಿಗೆ. ನಾನು ನೋಡಿದ್ದೀನಿ ಎಕ್ಸಿಬಿಷನಲ್ಲಿ, ಎಸ್ಪೆಷಲಿ ಹೈದರಾಬಾದ್ ಮಿಂಟ್ನ ನಾಣ್ಯಗಳಿಗೆ. ವಿಡಿಯೋ ಇಷ್ಟ ಆಗಿರೋ ವಿಡಿಯೋವನ್ನು ಲೈಕ್ ಮಾಡಿ, ಹೈಪ್ ಮಾಡಿ, ಹಾಗೆ ವಿಡಿಯೋನ ಹೆಚ್ಚು ಜನರಿಗೆ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.